ನೋಡ್ಕೊಳ್ರಿ ಆಂಧ್ರ ಪ್ರದೇಶ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಮಾಡ್ಬೇಕಂತ ಆಂಧ್ರ ಪ್ರದೇಶ ಆಂಜನೇಯ ಗುರು ಆಂಧ್ರಲ್ಲಿ ಎಷ್ಟು ಪೆಟ್ರೋಲ್ 1 ಲೀಟ್ರ್ ಪೆಟ್ರೋಲ್ ಎಷ್ಟು ಅಂತ ನೋಡೋಣ ಬನ್ನಿ ನಂಗೆ ಗೊತ್ತಿಲ್ಲ ನಾನು ಯಾವತ್ತೂ ಆಂಧ್ರಲ್ಲಿ ಪೆಟ್ರೋಲ್ ಹಾಕ್ಸಿಲ್ಲ ಬಾಟ್ಲಿಗೆ ಹಾಕ್ಸ್ಕೊತೀನಿ ಅಣ್ಣ ಪವರ್ ಇದು ನಾರ್ಮಲ್ ಆಂಧ್ರ ಅಲ್ಲ 1 ಲೀಟ್ರ್ ಹಾಕೋಣ ಇದು ಫುಲ್ಲು ಝೀರೋ ಆಗ್ಬಿಡ್ಬೇಕು ಪೆಟ್ರೋಲ್ ಒಂದು ಚೂರು ಇರಬಾರ್ದು ಆವಾಗ ನಮ್ಗೆ 1 ಲೀಟ್ರಿಗೆ ಎಷ್ಟು ಹೋಗುತ್ತೆ ಗೊತ್ತಾಗೋದು ಇವಾಗ ನನ್ನ ಹತ್ರ 1 ಲೀಟ್ರ್ ಪೆಟ್ರೋಲ್ ಐತೆ ಈ 1 ಲೀಟ್ರು ಎಕ್ಸಾಕ್ಟ್ 1 ಲೀಟ್ರ್ ಸ್ವಲ್ಪ ಚಿಲ್ಲೋಗುತ್ತೆ ಅದಕ್ಕೆ ಫುಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲಪ್ಕೋಗೈತೆ ಅದಕ್ಕೆ ಜಾಸ್ತಿ ಕಾಣಿಸ್ತಾ ಐತೆ ನಿಮಗೆ ಹಾಕಮಗ ಮತ್ತು ಈಗ ಮೈಲೇಜ್ ಟೆಸ್ಟ್ಗಂತ ಆಂಧ್ರ ಪ್ರದೇಶ ಹೋಗ್ಬಿಟ್ಟಿದ್ದೀವಿ ನೋಡಿದ್ರೆ ಫುಲ್ ಕತ್ಲಾಗ್ಬಿಟ್ಟೈತೆ ಇವಾಗ ಮನೇಲಿ ಬೇರೆ ಉಗಿಸ್ಕೊಬೇಕು ಏನಂತಾರೋ ಏನೋ ಗೊತ್ತಿಲ್ಲ ಏನಕ್ಕೆ ಇಷ್ಟೊತ್ತಲ್ಲಿ ಎಲ್ಲಿವರೆಗೂ ಹೋಗಿದ್ದೆ ಅಂತೆಲ್ಲ ಕೇಳ್ತಾರೆ ಸದ್ಯಕ್ಕೆ ಮನೇಲಿ ಗೊತ್ತಾಗೈತೆ ಬಟ್ ನಾನು ವಿಡಿಯೋನೇ ಮಾಡೋಕ್ಕೆ ಹೋಗಿದ್ದೆ ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಿದ್ದೆ ಅಂತೆಲ್ಲ ಹೇಳೋಕ್ಕಾಗಲ್ಲ ಪೆಟ್ರೋಲ್ ಬಂದು ಗಾಡಿಯಲ್ಲಿ 1 ಪಾಯಿಂಟ್ ಇದೆ ಸೊ 1 ಪಾಯಿಂಟ್ ಬಂದು ಹತ್ತತ್ರ ಏನಿಲ್ಲ ಅಂದರೂ ಒಂದು 2-2.5 ಲೀಟ್ರ್ ಐತೆ ನನ್ನ ಗಾಡಿನಲ್ಲಿ ಬ್ಲಿಂಕ್ ಆಗ್ತಾ ಇದೆ ಬಟ್ ಸ್ಟಿಲ್ 2 ಲೀಟ್ರ್ 2.5 ಲೀಟ್ರ್ ಬರುತ್ತೆ ನನ್ನ ಪ್ರಕಾರ ನೋಡೋಣ ಇವಾಗ ಇಲ್ಲಿ ಪೈಪ್ ಐತೆ ನನ್ನ ಹತ್ರ ಈ ಪೈಪಲ್ಲಿ ಇವಾಗ ತೆಗಿತೀನಿ ಇದನ್ನ ನೋಡಿ ಒಳಗಡೆ ಹಾಕ್ತಾಯಿದ್ದೀನಿ ಇವಾಗ ಸುಮ್ಮನೆ ಹೇಳ್ಬಿಟ್ಟು ನೋಡು ಅಂತ ಹೇಳ್ಕೊಂಡು ಇದಕ್ಕೆ ಬಿಡು ಫುಲ್ ಎಳಿಯೋ ಇಲ್ಲಿವರೆಗೂ ಬರಲಿ ಪರವಾಗಿಲ್ಲ ಬರಲ್ಲ ನಾನು ಬರೋವಾಗ ಹೇಳಿ ಬಂತಾ ಇರು ಇಷ್ಟು ಪೆಟ್ರೋಲ್ ಜೊತೆ ಮೈಲೇಜ್ ತೆಚ್ಕೊಳ್ಬಿಟ್ರೆ ಅಷ್ಟೇ ಕತೆ ಯಾಕೋ ತಗೊಂಬ ಇನ್ನೊಂದ್ಸತಿ ಎಳ್ದ್ಬಿಡು ಇನ್ನೊಂದ್ಸತಿ ಎಳ್ದ್ಬಿಡು ಏನೋ ಮಚ್ಚ ನಿನ್ಲೆ ಇನ್ನೊಂದ್ಸತಿ ಹೇಳಿ ತಗೊಳೋ ಹೆಂಗೋ ಬಾಯ್ ಆಗೈತೆ ಹೇಳಿ ಮಚ್ಚ ಪ್ಲೀಸ್ ಲೇ ತಗೋ ತಿರ್ಗಾ ಹೇಳಿದ್ರೆ ನನ್ನ ಬಾಯಿ ಆತೈತೆ ಸುಮ್ಮನೆ ಹಂಗೆ ಹೇಳ್ಬಿಡು ಇರೋ ಅಪ್ಪ ತೆಗಿತೀನಿ ಇರೋ 1 ನಿಮಿಷ ಇರೋ ಇವಾಗ ಗಾಡಿ ಫುಲ್ ಪೆಟ್ರೋಲ್ ಖಾಲಿ ಆಗೋವರೆಗೂ ಓಡಿಸಿ ತಿರ್ಗಾ ಆಮೇಲೆ ಅಲ್ಲಿಂದ 1 ಲೀಟ್ರ್ ಪೆಟ್ರೋಲ್ ಹಾಕ್ತೀರಿ ನೋಡೋಣ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ಆಫ್ಟರ್ ಮಾಡಿಫಿಕೇಷನ್ ನನ್ನ ಗಾಡಿ ಎಷ್ಟು ಕೊಡುತ್ತೆ ಅಂತ ನನಗೂ ಗೊತ್ತಿಲ್ಲ ಇವಾಗ ಚೆಕ್ ಮಾಡ್ತೀನಿ ವ್ಯೂ ನೋಡ್ರಿ ಏನೈತೆ ಇಲ್ಲಿ ಹತ್ತು ಕಡೆ ಬೆಟ್ಟ ಅಲ್ಲಿ ಟ್ರೈನ್ ಹೋಗ್ತೈತೆ ಹೋಗ್ತಾ ಇರೋ ದಾರಿ ಮುಂದೆ ಒಬ್ಬ ಫ್ರೆಂಡು ಸೂಪರ್ ಕಾಂಬಿನೇಷನ್ ಮಾತ್ರ ಈ ಸೈಡಲ್ಲಿ ಸನ್ಸೆಟ್ ಆಗ್ತೈತೆ ಆಹಾ ಏನಿಲ್ಲ ಅಂದ್ರೆ ಒಂದು ಎಷ್ಟು ಕಿಲೋಮೀಟ್ರ್ ಬಂದಿರ್ಬೋದು ಮಜಾ 40 ಕಿಲೋಮೀಟ್ರಿಂದ ಬರ್ತಾ ಇದ್ದೀವಿ ನನ್ನ ಗಾಡಿಗೆ ಎಷ್ಟಿತ್ತೋ ಗೊತ್ತಿಲ್ಲ ಪೆಟ್ರೋಲು 1 ಲೀಟ್ರು 1.5 ಲೀಟ್ರು ತೆಗೆದಾಕ್ಬಿಟ್ರಿ ಪೆಟ್ರೋಲು ಬಟ್ ಆದರೂ 40 ಕಿಲೋಮೀಟ್ರ್ ಮೇಲೆ ಬಂದಿದ್ದೀರಿ ಇವಾಗ ಇನ್ನೂ ಪೆಟ್ರೋಲ್ ಖಾಲಿ ಆಗ್ತಾ ಇಲ್ಲ ಜೀವನದಲ್ಲಿ ಫಸ್ಟ್ ಟೈಮ್ ಪೆಟ್ರೋಲ್ ಗಾಡಿ ಖಾಲಿ ಆಗೋದಕ್ಕನ್ಸನೇ ಗಾಡಿ ಓಡಿಸ್ತಾ ಇದ್ದೀರಿ ಇವತ್ತು ಮಚ್ಚ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಕಣೋ ಆಂಧ್ರ ಇರೋ ಬಂದ್ವಿ ಆಂಧ್ರ ಮಚ್ಚ ಇದು ನೋಡಿ ಇಲ್ಲಿಂದ ಆಂಧ್ರ ಇಲ್ಲ ಲೈನ್ ಲಾಸ್ಟು ಕರ್ನಾಟಕ 8 ಇಲ್ಲಿಂದ ನೋಡ್ಕೊಳ್ರಿ ಆಂಧ್ರ ಪ್ರದೇಶ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಮಾಡ್ಬೇಕಂತ ಆಂಧ್ರ ಪ್ರದೇಶ ಆಂಜನೇಯ ಆಂಜನೇಯ ದೇವ್ರೆ ಆಂಜನೇಯ ಕಾಪಾಡ್ದೆ ಗುರು ಇವತ್ತು ನೀನು ಹುಳ ಹೊಡಿತಾ ಲೋ ಬಾಯಿಗೆ ಬರ್ಸಿದ್ದಲ್ಲ ಮಚಾಲೆ ಹಾನಾಗಿತ್ತು ಅಪ್ಪ ಈ ಅದೇ ನೋಡಿ ಹೆಂಗಾಗ್ತೈತ್ಲಿ ಒಟ್ನ ಕಂಟ್ರೋಲ್ ಮಾಡ್ದೆ ಮಚ್ಚ ಇಲ್ಲ ಅಂದ್ರೆ ದುಬಾಕ್ ಅಂತ ಇದ್ರಿ ಇವಾಗ ಪ್ಯಾಂಟ್ ಬೇರೆ ಹಾಕಿಲ್ಲೋ ನಮ್ಮ ಮಗನೇ ಕಿತ್ತೋಗ್ಬೇಡ ಅದೆಲ್ಲ ಹಬ್ಬಾ ದೇವರೇ ಗುದ್ಬಿಡ್ತಾ ಇದ್ರು ಪಕ್ಕ
ಏನೋ ಮಾಡಿದ್ದ ಅವನು. ಗುರು ಆಂಧ್ರ ಪ್ರದೇಶ್ಗೆ ಈ ಥರ ಎಂಟ್ರಿ ಆಗುತ್ತಂತ ಗೊತ್ತಿರಲಿಲ್ಲ ಗುರು. ಅಪ್ಪ ಹೊಡಿಯೋ, ನಮ್ಗೆ ಆಂಧ್ರನೂ ಬೇಡ ಏನೂ ಬೇಡ, ನಮ್ಮ ಕರ್ನಾಟಕನೇ ಸಾಕು ನಮ್ಗೆ. ಲೈ ಎತ್ತ ಗಾಡಿ. ಪೆಟ್ರೋಲ್ ಇವಾಗ ಏನಕ್ಕೆ ಆಗ್ತಾ, ಖಾಲಿ ಆಗ್ಲಿರು. ಇನ್ನೊಂದು ಸ್ವಲ್ಪ ನಡಿ, ಇನ್ನೊಂದು ಸ್ವಲ್ಪ ದೂರ ನಡಿ, ನೋಡ್ಕೊಂಡು ನಡಿ ಅಪ್ಪ. ನೋಡೋಣ ಆಂಧ್ರ ಹೆಂಗಾಯ್ತು, ಏನು ಹಿಂಗಾಯ್ತು ಪಾಪ್ಯುಲೇಷನ್ ಇಲ್ಲಿ. ಇವಾಗ ಆಂಧ್ರ ಪ್ರದೇಶದಿಂದ ಹೊರಡ್ತಾ ಇದ್ದೀರಿ. ಆಂಧ್ರ ಪ್ರದೇಶ ಒಂದ್ಸತಿ ಬಾಯ್ ಹೇಳ್ಬಿಡ್ರಿ. ಓ ಇಂಜಿನ್ ಇಷ್ಟು ಬಿಸಿ ಬಂದೈತೆ ಗುರು. ಪೆಟ್ರೋಲ್ ಖಾಲಿ ಆದ್ರೆ ಸಾಕು ಗುರು. ಗುರು ಗಾಡಿ ಇವಾಗ ಏರ್ತಾವಂತೈತೆ, ಗಾಡಿ ಇವಾಗ ಏರ್ತಾವಂತೈತೆ ನೋಡ. ಖಾಲಿ ಆಯ್ತಲೇ. ಆಯ್ತು ಮಚ್ಚ, ಖಾಲಿ ಆಯ್ತು. ಜೈ ಆಂಜನೇಯ, ಸಾಕಪ್ಪ. ಓನಾ ಇಲ್ಲಿವರೆಗೂ ಬಂದಿದ್ದೀರಿ, ತಿರ್ಗಿ ಆನ್ ಆಗಿಲ್ಲ ಅಂದ್ರೆ ಅಷ್ಟೇ ಗೊತ್ತೆ. ಬಾರಪ್ಪ, ಆಯ್ತು ಹಾಕು ಬಾ. ಪೆಟ್ರೋಲ್ ಹಾಕಿ. ಎಲ್ಲ ಇಳಿಯ ಕೆಳಕ್ಕೆ ಇಳಿಯ ಫಸ್ಟು. ಎದ್ದೋಳು ಇಳಿಯೋ. ನೋಡ್ರಿ ಫುಲ್ಲು, ಈ ಮಲಗಿಸಿದ್ರು ಇಲ್ಲ ಏನಿದ್ರು ಇಲ್ಲ, ಫುಲ್ ಪೆಟ್ರೋಲ್ ಖಾಲಿ ಆಗೈತೆ. ಇವಾಗ ನನ್ನ ಹತ್ರ 1 ಲೀಟ್ರ್ ಪೆಟ್ರೋಲ್ ಐತೆ. ಈ 1 ಲೀಟ್ರು ಎಕ್ಸಾಕ್ಟ್ 1 ಲೀಟ್ರ್ ಸ್ವಲ್ಪ ಚಿಲ್ಲೋಗುತ್ತೆ, ಅದಕ್ಕೆ ಫುಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲಪ್ಕೋಗೈತೆ, ಅದಕ್ಕೆ ಜಾಸ್ತಿ ಕಾಣಿಸ್ತಾ ಐತೆ ನಿಮಗೆ. ಹಾಕು ಮಗ, ಹಾಕು. ಚೆಲ್ಬೇಡ, ಹಾಕು. ಸ್ವಲ್ಪ ಆದ್ರೂ ಚಲೋತ್ತೆ, ಸ್ವಲ್ಪ ಹೋದ್ರೆ ಪರವಾಗಿಲ್ಲ. ಜಾಸ್ತಿ ಆಯ್ತು, ಹಾಕು. 1 ಲೀಟ್ರಿಗೆ ಜಾಸ್ತಿ ಆಯ್ತು. ಅದು ಅಲ್ಲಿ ಶಬಾಸ್ ಮಚಾ, ಥ್ಯಾಂಕ್ ಯು. ನನ್ನ ರೆಪ್ಯುಟೇಷನ್ ಉಳಿಸ್ಬಿಟ್ಟೆ ನೀನು. ಒಂಚೂರು ಚೆಲ್ಲಿಲ್ಲ, ಪರವಾಗಿಲ್ಲ. ಹಾಕಿದ್ಯಾ? ಇಕ್ಕೋ ಬ್ಯಾಗಲ್ಲಿ ಇಕ್ಕೋ. ಹಂಗೆ ಬಾಟ್ಲು ಬಿಸಾಕ್ಬೇಡ, ಇಕ್ಕೋ ಬ್ಯಾಗಲ್ಲಿ. ಬಾ ನೋಡ್ರಿ, ಇವಾಗ 1 ಲೀಟ್ರ್ ಎಕ್ಸಾಕ್ಟ್ 1 ಲೀಟ್ರ್ ಹಾಕಿದ್ದೀನಿ. ಬ್ಲಿಂಕ್ ಆಗ್ತೈತೆ. ಮನೆಯಿಂದ ಏನಿಲ್ಲ ಅಂದರೂ ಒಂದು 56-60 ಕಿಲೋಮೀಟ್ರು ದೂರ ಇದ್ದೀನಿ. ಸೊ ಆಂಧ್ರ ಪ್ರದೇಶಲ್ಲಿ ಇದ್ದೀನಿ ಇವಾಗ. ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ ಗಾಡಿನ. ಒಂದೇ ಸೆಲ್ಫ್ಗೆ ಸ್ಟಾರ್ಟ್ ಆಯಿತು. ಫಸ್ಟ್ನೇ ಗೇರು ಮೂವ್ ಮಾಡ್ತಾಯಿದ್ದೀನಿ. 1 ನಿಮಿಷ 0 ಮಾಡಿಬಿಡೋಣ ಫಸ್ಟು. 358 ಕಿಲೋಮೀಟ್ರ್ ಬಂದಿದ್ದೀವಿ ಇಲ್ಲಿಗ. ರೀಸೆಟ್. ಓಕೆ, 0 ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನೋಡ್ಕೊಂಬಿಡಿ. ಸ್ಟಾರ್ಟ್ ಆಯಿತು, ಮೂವ್ ಮಾಡ್ತಾಯಿದ್ದೀನಿ. ಈ ರಿವ್ಯೂ ಬಂದು ಏನೂ ಇಲ್ಲ, ಗಾಡಿ ವೆಯ್ಟ್ ಹಾಕಿದ್ದೀನಿ ಇವಾಗ ಗಾಡಿಯಲ್ಲಿ. ಸೊ ಫುಲ್ ಮಾಡಿಫಿಕೇಷನ್ ಮಾಡಿಸಿದ್ದೀನಿ, ತೋರಿಸ್ಬಿಡ್ತೀನಿ ರೀ ಅದೂ. ಇಳಿ ಮಚ್ಚ 1 ನಿಮಿಷ. ಇವಾಗ ಸದ್ಯಕ್ಕೆ ಗಾಡಿಯಲ್ಲಿ ಮಾಡಿಫಿಕೇಷನ್ ಏನೇನಪ್ಪ ಆಗೈತೆ ಅಂದರೆ, ಈ ಸೈಡ್ಸಲ್ಲಿ ಇದೊಂದು ಹಾಕ್ಸಿದ್ದೀನಿ, ಮತ್ತು ಇದೇನಿಲ್ಲ ಅಂದರೂ ಹತ್ರ ಒಂದು 2 ಸೇರಿಸಿ ಒಂದು 3 kg ಬರ್ಬೋದು. ಮತ್ತು ಇದೊಂದು ಐತೆ, ಇದು ಕೂಡ ಒಂದು 2 kg ಬರ್ಬೋದು ನನ್ನ ಪ್ರಕಾರ. ಎಲ್ಲ ಒಂದು 5-6 kg ವೆಯ್ಟ್ ಎಕ್ಸ್ಟ್ರಾ ಆಗೈತೆ ಗಾಡಿಯಲ್ಲಿ. ವಿತ್ ಪಿಲಿಯನ್ ಹೋಗ್ತಾ ಇರೋದು. ಅವನೊಂದು ನೀವೇ ಹೇಳ್ಬಿಡಿ, 1 kg ಏನಿಲ್ಲ ಅಂದರೆ ಒಂದು 70 ಇರ್ತಾನೆ. ಎಷ್ಟು kg ಇದೆಯಾ ಮಚ್ಚ ನೀನು? 85. ಅವನು 85 ಅಂತೆ, ನಾನೊಂದು 70 ಹಾಕೊಳ್ರಿ, ಪರವಾಗಿಲ್ಲ. ಸೊ ಇಷ್ಟು ವೆಯ್ಟು ಗಾಡಿ ಮೇಲೆ ಹೋಗ್ತಾ ಇರೋದು. 1 ಲೀಟ್ರ್ ಪೆಟ್ರೋಲ್ಗೆ ಎಷ್ಟು ಮೈಲೇಜ್ ಕೊಡುತ್ತೆ ನೋಡೋಣ, ಆಫ್ಟರ್ ಮಾಡಿಫಿಕೇಷನ್ ಎಷ್ಟು ಕೊಡುತ್ತೆ ಅಂತ. ಕಂಪ್ಲೀಟ್ ಆಗಿದೆ, ಕಾಣಿಸ್ತಿದೆಯಾ? 1 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಗೋಪ್ರೋ ಅಲ್ಲಿ ಚಾರ್ಜಿಂಗ್ ಖಾಲಿ ಆಗೋ ರೇಂಜಿಗೆ ಐತೆ, 29% ಏನೋ ಐತೆ. ಸೊ ಸೈಡ್ಗೆ ಹಾಕಿ ಗೋಪ್ರೋಗೆ ಇದಾಕೊಂಬಿಡೋಣ. ಗೋಪ್ರೋಲ್ಲಿ ಚಾರ್ಜಿಂಗ್ ಖಾಲಿ ಆದರೆ ಕಷ್ಟ. ಸೊ ಗಾಡಿಯಲ್ಲಿ ಇದು ಕೂಡ ಹಾಕ್ಸಿದ್ದೀನಿ, ಬೂಬುದು USB ಚಾರ್ಜರು ಅಡಾಪ್ ಬರುತ್ತೆ ಇದಕ್ಕೆ.
ಕೆಳಗಡೆ ಆನ್ ಆಫ್ ಎರಡು ಸ್ವಿಚ್ ಸಿಸ್ಟಮ್ ಕೊಟ್ಟಿದ್ದಾನೆ. ಇದು ನನಗೆ 1600 ಚಿಲ್ಡ್ರೇನೋ ಆಯಿತು, 1400 ಇರಬೇಕೇನೋ. ಬ್ಯಾಗಲ್ಲಿ ಹಾಕೋ. ಆ್ಯಂಡ್ ಆನ್ ಆಫ್ ಸಿಸ್ಟಮ್ ಇರೋದ್ರಿಂದ ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ಗುರು ಆಂಧ್ರಲ್ಲಿ ಎಷ್ಟು ಪೆಟ್ರೋಲ್, 1 ಲೀಟ್ರ್ ಪೆಟ್ರೋಲ್ ಎಷ್ಟು ಅಂತ ನೋಡೋಣ ಬನ್ನಿ. ನಂಗೆ ಗೊತ್ತಿಲ್ಲ, ನಾನು ಯಾವತ್ತೂ ಆಂಧ್ರಲ್ಲಿ ಪೆಟ್ರೋಲ್ ಹಾಕ್ಸಿಲ್ಲ, ಬಾಟ್ಲಿಗೆ ಹಾಕ್ಸ್ಕೊತೀನಿ, ನೋಡೋಣ. ಎಷ್ಟು? 120 ರೂಪಾಯಿ ಏನೋ. ಯಾವುದಿದೆಯೋ ಪವರಾ? ಗೊತ್ತಿಲ್ಲ. ಅಣ್ಣ ಪವರಾ ಇದು? ನಾರ್ಮಲ್ ಆಂಧ್ರ ಅಲ್ಲ. ಹ್ಞೂ 1 ಲೀಟ್ರ್ ಹಾಕೋಣ ಇದು. 1 ಲೀಟ್ರಾ? ಹಾಂ 110 ರೂಪಾಯಾ? ಆಂಧ್ರಲ್ಲಿ ಜಾಸ್ತಿ ಐತಲ್ಲ ಪೆಟ್ರೋಲ್ ರೇಟು? 7 rupees. ಹಾಂ 7 ರೂಪಾಯಿ ಜಾಸ್ತಿ ಐತೆ. ಎಕ್ಸಾಕ್ಟ್ 1 ಲೀಟ್ರ್ ಒಂದೈತಲ್ಲ ನಮ್ಮ ಕಡೆ. ಹ್ಞೂ ಮಾಡಿ ಮಚ್ಚ, ಕೊಡ್ತೀನಿ ಲೈ. ಓಡ್ತಿದ್ದೀರಿ. ಯಾವುದು ನಂದ? ಹಾಂ ಮಾಡಿ, ನಾನು ಹಾಕ್ತೀನಿ ಹಿಂಗೆ. 200 ಎತ್ಕೊಂಡ್ರ? ಬೇಗ ಬೇಗ ಮಾಡಲಿ. 100 ಹೆಚ್ಚಿಂಡದೆ ಹಿಂಗೆ 200 ಎತ್ಕೊಂಡ್ರ? ಲಾಪ್ ಎತ್ಕೊಂಡ್ರಪ್ಪ. 110 ರೂಪಾಯಿ ಆಗೈತಣ್ಣ. ಆಗ್ದಾ? ನೈಟ್ ಆಗುತ್ತೆ ಗುರು ಇವತ್ತು. ಮನೆಗೆ ಹೋಗೋ ಅಷ್ಟೊತ್ತಿಗೆ 9.8 ಕಿಲೋಮೀಟ್ರು. ಸಕ್ಸಸ್ಫುಲಿ 10 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ ಈಗ. ಸೊ ಏನಿಲ್ಲ ಅಂದರೂ 17 ಹೊಡಿತೀನಿ ಗಾಡಿನ. ನೋಡೋಣ ಇನ್ನು ಎಲ್ಲಿವರೆಗೂ ಹೆಂಗೆ ಹೋಗುತ್ತೆ ಅಂತ. ಸಾಯಂಕಾಲ ಒಳ್ಳೆ ವ್ಯೂ ಅಲ್ಲ? ಸಾಯಂಕಾಲ ಒಳ್ಳೆ ವ್ಯೂ. ಇವತ್ತು ಡೇ ಕಂಪ್ಲೀಟ್ ಅನ್ಸೋದು ನನಗಂತೂ. ನಿಶಬ್ದ. 16 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ. ಸದ್ಯಕ್ಕೆ ನಾವು ಇವಾಗ ಗೌರಿಬಿದನೂರು ಆಗಿದ್ದೀವಿ. ಗೌರಿಬಿದನೂರಿಂದ ಮುಂದೆ ಹೋಗ್ತಾ ಇದ್ದೀವಿ. ಯಾರಲ್ಲಿ ಈಗ 19 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ. ಅಂಶೆ ಕಾಣಿಸಲ್ಲ. ಹೋಗಪ್ಪ, ಕತ್ಲಾಗ್ತಾ ಆಗ್ತಾ ಅಂಶೆ ಕಾಣಿಸಲ್ಲ. ಸುಮ್ ಕುಂತ್ಕೊಳತ್ತ. 20 ಕಿಲೋಮೀಟ್ರು ಏನು ಲೈಕ್ ಯಾವುದೇ ಜರ್ಕ್ ಇಲ್ದಿರ ಆರಾಮಾಗಿ ಹೋಗೈತೆ 20 ಕಿಲೋಮೀಟ್ರು. ಇನ್ನು ಎಷ್ಟು ಹೋಗುತ್ತೋ ನೋಡಬೇಕು. ಮಕ್ಕ ಹೋಗ್ತದೆ ಯಲಹಂಕ ಅವರು. ಹತ್ತೊಂಬತ್ತುವರೆ. ಸೀರಿಯಸ್ಲಿ ಇವತ್ತಂತೂ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯಲ್ಲ. ಅಷ್ಟು ಸಕ್ಕತ್ತಾಗಿತ್ತು ಮಾತ್ರ. 19.7. ಎಂಟು 9 10 20 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ. 20 ಕಿಲೋಮೀಟ್ರ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀರಿ. ನೋಡೋಣ ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ. ಈಗ ನನ್ನ ಗಾಡಿಯಲ್ಲಿ ಕೆಲವೊಂದು ಚೇಂಜಸ್ ಮಾಡಿಸಿರೋದ್ರಿಂದ ತುಂಬ ಯೂಸ್ ಆಗುತ್ತೆ ಗುರು. ಲೈಕ್ ಇದೊಂದು ತುಂಬಾ ಯೂಸ್ ಆಗುತ್ತೆ. ಏನಪ್ಪ ಅಂತಂದರೆ ಲೈಕ್ ಎಲ್ಲಾದರೂ ದೂರ ಹೋಗ್ಬೇಕಾದ್ರೆ ಚಾರ್ಜಿಂಗ್ ಇರೋಲ್ಲ ಫೋನಲ್ಲಿ, ಅಥವಾ ಕ್ಯಾಮ್ರಲ್ಲಿ ಚಾರ್ಜಿಂಗ್ ಇರೋಲ್ಲ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಲೈಕ್ ಸಡನ್ನಾಗಿ ಏನು ಮಾಡೋದಕ್ಕಾಗಲ್ಲ ಚಾರ್ಜಿಂಗ್ ಇಲ್ಲ ಅಂತಂದರೆ. ಅದಕ್ಕೆ ತುಂಬಾ ಯೂಸ್ ಆಗುತ್ತಿದ್ದು. ಲೈಕ್ ಯಾವಾಗೋ ಹಾಕೊಳೋದಕ್ಕಿಂತ
ಅವಾಗವಾಗ ಇಲ್ಲ ಅಂದಾಗ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲ ಅಂದರೆ ಬ್ಯಾಟ್ರಿಗೆ ಎಫೆಕ್ಟ್ ಆಗುತ್ತೆ. ಇದೊಂದು ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಬಂದು ಇದು ಲೈಕ್ ಗಾಡಿ ಎಲ್ಲಾದರೂ ಸೈಡಿಗೆ ಬಿದ್ದಾಗ ಕ್ಲಚ್ಗೇನು ಎಫೆಕ್ಟ್ ಆಗೋಲ್ಲ. ಕ್ಲಚ್ ಏನಾರ ಮುರಿದೋಯ್ತು ಅಂದರೆ ಮುಗೀತು ಕತೆ. ಈ ಲಾಂಗ್ ರೈಡೆಲ್ಲ ಹೋದಾಗ ಗಾಡಿ ತಲೆ ಮೇಲೆ ಹೊತ್ಕೊಂಬರ್ಬೇಕಾಗ್ತೈತೆ, ಆ ಥರ ಪರಿಸ್ಥಿತಿ ಬಂದುಬಿಡ್ತೈತೆ. ಸೊ ಅದರಿಂದ ಕ್ಲಚ್ ಗಾರ್ಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಲೈಟ್ ಕೂಡ ಬರುತ್ತೆ. ನನಗೆ ಅನಿಸುತ್ತೆ ಲೈಕ್ ಇದು ಲೈಟ್ ಬರೋದು ಅವಶ್ಯಕತೆ ಇಲ್ಲ, ಬೇರೆ ಲೈಕ್ ದೊಡ್ಡದು ಬರುತ್ತಲ್ಲ ಅದನ್ನ ಹಾಕ್ಸ್ಕೊಂಬಿಡಿ, ಇದೇನು ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಅಂದರೆ ಕ್ಲಚ್ ಗಾರ್ಡ್ ಅವಶ್ಯಕತೆ ಇದೆ, ಬಟ್ ಲೈಟ್ ಬರುತ್ತಲ್ಲ ಅದೇನು ಅವಶ್ಯಕತೆ ಇರೋಲ್ಲ. ಪ್ಲಸ್ ಸೈಡ್ಗೆ ನಿಮಗೆ ಸೈಡಲ್ಲಿ ಹಾಕ್ಸಿದ್ದೀನಲ್ಲ ಇದು ಇನ್ನೊಂದು ಸ್ವಲ್ಪ ಈಚೆ ಬಂದಿದ್ರೆ ಫುಲ್ ಪ್ರೊಟೆಕ್ಷನ್ ಇರೋದು ಗಾಡಿಗೆ. ಇವಾಗೂ ಪರವಾಗಿಲ್ಲ, ಬಿದ್ದರೆ ಅಂದರೆ ಲೈಕ್ ಹಿಂಗೇನಾದರೂ ಬಿದ್ದರೆ ಕೂಡ ಅದ್ರ ಮೇಲೇ ಬ್ಯಾಲೆನ್ಸ್ ಆಗುತ್ತೆ ಗಾಡಿ. ಟ್ಯಾಂಕಿಗೆ ಸ್ವಲ್ಪ ಸ್ಕ್ರ್ಯಾಚ್ ಆಗ್ಬೋದೇನೋ ನನ್ನ ಪ್ರಕಾರ, ಬಟ್ ಸ್ಟಿಲ್ ಓಕೆ, ಮ್ಯಾನೇಜ್ ಮಾಡ್ಬೋದು. ಆ್ಯಂಡ್ ನಿನ್ನೆ ಅದು ಹಾಕ್ಸಿದ್ದೀನಲ್ಲ, ಯಾವಾಗಲೂ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಯಾವಾಗ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀನಿ, ಬ್ಯಾಗ್ ಎಲ್ಲ ಇಟ್ಕೊಂಡು ಫುಲ್ಲೆಲ್ಲ ಟೈ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಹಿಂದೆ ಕೂಡ ಒಬ್ಬ ಕುಂತ್ಕೊಳ್ಳೋಷ್ಟು ಜಾಗ ಇರುತ್ತೆ. ಸೊ ಅದರಿಂದ ಅದನ್ನು ಹಾಕ್ಸಿದ್ದೀನಿ. ಒಂದು ಸೆಟಪ್ ಹೆಂಗೆ ಅನ್ಸುತ್ತೋ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈಗ ಮೈಲೇಜ್ ಟೆಸ್ಟ್ಗಂತ ಆಂಧ್ರ ಪ್ರದೇಶ ಹೋಗ್ಬಿಟ್ಟಿದ್ದೀವಿ, ನೋಡಿದ್ರೆ ಫುಲ್ ಕತ್ಲಾಗ್ಬಿಟ್ಟೈತಿ. ಇವಾಗ ಮನೇಲಿ ಬೇರೆ ಉಗಿಸ್ಕೊಬೇಕು, ಏನಂತಾರೋ ಏನೋ ಗೊತ್ತಿಲ್ಲ. ಏನಕ್ಕೆ ಇಷ್ಟೊತ್ತಲ್ಲಿ ಎಲ್ಲಿವರೆಗೂ ಹೋಗಿದ್ದೆ ಅಂತೆಲ್ಲ ಕೇಳ್ತಾರೆ. ಸದ್ಯಕ್ಕೆ ಮನೇಲಿ ಗೊತ್ತಾಗೈತೆ, ಬಟ್ ನಾನು ವಿಡಿಯೋನೇ ಮಾಡೋಕ್ಕೆ ಹೋಗಿದ್ದೆ, ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಿದ್ದೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ನೋಡೋಣ ಏನಾಗುತ್ತೆ ಅಂತ. ಯಾಕಂದರೆ ಇವಾಗ ಹೇಳ್ಬಿಟ್ರೆ ಮನೇಲಿ ಸ್ವಲ್ಪ ಅಪೋಸ್ ಮಾಡ್ಬೋದು ನನ್ನ ಪ್ರಕಾರ. ಯಾಕಂತಂದರೆ ಏನು ಮಾಡ್ತಾ ಇದೆಯಾ ಅದು ಎಲ್ಲ ಪೇರೆಂಟ್ಸು ಎಲ್ಲ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಅದರಿಂದ ಯಾಕ ಹಂಸ ಅನ್ಕೊಂಡೇಲೆ ಕಾಣಿಸ್ಲಿಲ್ಲ. ಈಗ ಸದ್ಯಕ್ಕೆ 28 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ. ನೋಡೋಣ ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ. ಇಲ್ಲಿವರೆಗೂ ಯಾವುದೇ ಜರ್ಕು ಏನೂ ಇಲ್ಲ, ಆರಾಮ್ಸೆ ಹೋಗ್ತಾಯಿತ್ತು ಗಾಡಿ. ಈ ಆಪೋಸಿಟ್ ಕ್ಲಿಯರ್ನೆಸ್ ಹೊಡಿತಾರೆ, ಅದಕ್ಕೆ ಹೆಲ್ಮೆಟ್ ಹಾಕಿದರೆ ಮುಂದೆ ಏನೈತೆ ಅಂತಲೇ ಕಾಣಿಸ್ತಾ ಇಲ್ಲ. ಅದಕ್ಕೆ ಹೆಲ್ಮೆಟ್ ತೆಗೆದು ಹೋಗ್ತಾ ಇದ್ದೀನಿ. ವಾಯ್ಸ್ ಸ್ವಲ್ಪ ನಿಮಗೆ ಹಂಗೆ ಅನಿಸ್ತಾ ಇರ್ಬೋದು, ಆದರೂ ಒಂದು ಲೆವೆಲ್ ಬೆಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ. 28 ತೊಂಡೆ ಬಾವಿ ಅಲ್ಲೇನೋ ಇದು. ಸೊ ಗೈಸ್ ನೋಡಿ, ಇವಾಗ 40 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ. 41 ಕಿಲೋಮೀಟ್ರ್ ಇವಾಗ ಕಂಪ್ಲೀಟ್ ಆಯಿತು. ಕ್ಯಾಮ್ರಾ ಆಫ್ ಆಗಿಬಿಟ್ಟಿತ್ತು ಗುರು. ಇನ್ನೂ ಚಾರ್ಜಿಂಗ್ ಇತ್ತು, ಏನಕ್ಕೆ ಆಫ್ ಆಯಿತು ಗೊತ್ತೇ ಆಗ್ತಿರ್ಲಿಲ್ಲ. ಮೋಟೋ ವ್ಲಾಗಿಂಗ್ ಅಷ್ಟು ಈಸಿ ಅಲ್ಲ ಗುರು. ನೀವೇನೋ ಮಾಡ್ತಾ ಇರ್ತೀರಾ, ಸಡನ್ನಾಗಿ ಏನೋ ಕ್ಯಾಮ್ರಾ ಆಫ್ ಆಯಿತು ಅಥವಾ ಮೈಕ್ದು ಏನೋ ಒಂದು ತೊಂದರೆ ಆದರೂ ಕೂಡ ಫುಲ್ ಫ್ರಸ್ಟ್ರೇಟ್ ಆಗ್ತೀರಾ. ಆ ಫುಲ್ ಶೂಟ್ ಹಾಳಾಗೋಗಿರುತ್ತೆ. ಐ ಥಿಂಕ್ ಅಷ್ಟೇ. ಮುಗೀತು ಗುರು. ನೋಡಿ 46.4 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ. ಇವಾಗ ಫುಲ್ಲು ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ. ಬ್ಯಾಗಲ್ಲಿ ಇವಾಗ 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂಡಿದ್ರಲ್ಲ ಆಂಧ್ರ ಪ್ರದೇಶದಿಂದ, ಅದನ್ನು ಹಾಕ್ತಾಯಿದ್ದೀವಿ ಇವಾಗ. ಫುಲ್ ಝೀರೋ 46.4 ಕಿಲೋಮೀಟ್ರ್ ಮಚ್ಚ. ನೋಡ್ಕೊಬಿಡಿ, ಒಂದು ಸತಿ ಲೈಟ್ ಬೇಕಾದ್ರೆ ಹಾಕಿ ತೋರಿಸ್ಬಿಡ್ತೀನಿ. ಫುಲ್ಲು ಝೀರೋ ಐತೆ, ಫುಲ್ ಖಾಲಿ. ಟೈಮ್ ಎಷ್ಟಾಯಿತು? ಟೈಮ್ ಒಂದು 7:24. ಅದಲ್ಲೇ ಸೂಪರ್. ನೀನು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೋ? 40 ಕಿಲೋಮೀಟ್ರ್ ಒಳಗೆ ಐತಲ್ಲ. ಬ್ಯಾಗಲ್ಲಿ ಇಕ್ಕೋದು ಬಿಸಾಕ್ಬಿಡ. ಸೊ ಈಗ ಮುಗಿಸ್ ಎಲ್ಲ ಕಂಪ್ಲೀಟ್ ಆಯಿತು. ಇರಲಿ ಪೆಟ್ರೋಲ್ ಐತಾ? ಅದು ಹಾಕ್ಬಿಡು ಅದನ್ನು ಅಲ್ಲಿ ಹಾಕ್ಸ್ಕೊಂಡಿದ್ರು ಆಗಿರೋದು. ಆಗ್ತಾ ಇರಲಿಲ್ಲ ಹೇಳ, ಎಷ್ಟು ಆಗ್ತಾ ಇರಲಿಲ್ಲ. ಆಗ್ತಾಯಿದ್ರೆ ತಿರ್ಗಾ ಮನೆಗೆ ಹೋಗಿ ತಿರ್ಗಾ ಹಾಕ್ಸ್ಬೇಕಿತ್ತಲ್ಲ. ಇದು ಎಕ್ಸ್ಟ್ರಾ ಪೆಟ್ರೋಲ್ ತೆಗ್ದಿತ್ತು, ಅದರಲ್ಲಿ ಗಾಡಿಯಿಂದನೇ ತೆಗ್ದಿತ್ತು.
ಟೋಟಲಿ ಇವಾಗ ನಮ್ಮ ಗಾಡಿಯಲ್ಲಿ ಏನಿಲ್ಲ ಅಂತಂದ್ರು 1-1.5 ಲೀಟ್ರ್ ಪೆಟ್ರೋಲ್ ಐತಲ್ಲ ಮಗ, 1.5 ಲೀಟ್ರ್ ಐತೆ, ಆರಾಮಾಗಿ ಮನೆಗೆ ಹೋಗ್ಬೋದು. ಓಕೆ ಗಾಯ್ಸ್, ನೋಡಿ ಈ ಕತ್ಲಲ್ಲಿ ಈ ಥರ ವಿಡಿಯೋ ಮಾಡಿಕೊಂಡು ನಮ್ಮ ಶ್ರಮ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆ್ಯಂಡ್ ಟೈಮ್ ಬಂದು 7:27. ನಾವು ಮನೆ ಬಿಟ್ಟಿದ್ದು 5 ಗಂಟೆಗೆ ಮನೆ ಬಿಟ್ಟಿದ್ದೆ. 4:15 5 ಗಂಟೆಗೆ ಬಿಟ್ರಿ. 46.4 ಕಿಲೋಮೀಟ್ರ್ ನೋಡ್ಕೊಬಿಡಿ ಮೈಲೇಜ್, ಟೋಟಲ್ ಮೈಲೇಜ್ ಹಕ್ಕು ಮಗ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಅಕ್ಕ ಜೈ ಆಂಜನೇಯ.